ಈಗ ಬಾಂಗ್ಲಾದೇಶ ಪ್ರಪಂಚದಲ್ಲೇ 2ನೇ ದೇಶ ಆಗಿದೆ IPL ಅನ್ನ ಬ್ಯಾನ್ ಮಾಡಿರೋ ದೇಶದಲ್ಲಿ. ರೀಸೆಂಟ್ಲಿ ಬಾಂಗ್ಲಾದೇಶ ಭಾರತದ ವಿರುದ್ಧ ಕ್ರಿಕೆಟ್ ವಿಚಾರದಲ್ಲಿ 2 ಸೀರಿಯಸ್ ಸ್ಟೆಪ್ಗಳನ್ನ ತಗೊಂಡಿದೆ. ಒಂದು, ಈ ಸಲದ IPL ಅನ್ನ ಟೆಲಿಕಾಸ್ಟ್ ಮಾಡೋದನ್ನೇ ಬಾಂಗ್ಲಾದೇಶ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಬಿಟ್ಟಿದೆ. ಇನ್ನೊಂದೇನಂದ್ರೆ ನೆಕ್ಸ್ಟ್ ಮಂತ್ ಭಾರತ ಮತ್ತೆ ಶ್ರೀಲಂಕಾದಲ್ಲಿ ನಡೀತಾ ಇರೋ T20 ವರ್ಲ್ಡ್ ಕಪ್ ಮ್ಯಾಚ್ಗಳನ್ನು ಭಾರತದಿಂದ ಹೊರಗೆ ಶಿಫ್ಟ್ ಮಾಡೋದಕ್ಕೆ ICCಗೆ ಒಂದು ಲೆಟರ್ ಬರೆದಿದೆ. ಭಾರತದಲ್ಲಿ ಬಾಂಗ್ಲಾದೇಶಿ ಆಟಗಾರರಿಗೆ ಸೆಕ್ಯೂರಿಟಿ ಕನ್ಸರ್ನ್ ಇದೆ ಅನ್ನೋ ಒಂದು ರೀಸನ್ ಕೊಟ್ಟಿದೆ ಇದಕ್ಕೆ. ಸೊ ಪಾಕಿಸ್ತಾನದ ನಂತರ IPL ಅನ್ನ ಬ್ಯಾನ್ ಮಾಡಿದ ಮತ್ತೆ ಭಾರತಕ್ಕೆ ಬಂದು ಕ್ರಿಕೆಟ್ ಆಡೋದಕ್ಕೆ ತಯಾರಿಲ್ಲ ಅಂತ ಹೇಳ್ತಾ ಇರೋ 2ನೇ ದೇಶ ಆಗಿದೆ ಈಗ ಬಾಂಗ್ಲಾದೇಶ. ಹಾಗಿದ್ರೆ ಬಾಂಗ್ಲಾದೇಶ ಯಾಕೆ ಈಗ ಭಾರತದ ವಿರುದ್ಧವಾಗಿ ಕ್ರಿಕೆಟ್ ವಿಚಾರದಲ್ಲಿ 2 ದೊಡ್ಡ ಡಿಸಿಷನ್ಗಳನ್ನ ಸಡನ್ ಆಗಿ ತಗೊಂಡಿದೆ? ಬಾಂಗ್ಲಾದೇಶ IPL ಬ್ಯಾನ್ ಮಾಡಿರೋದ್ರಿಂದ BCCIಗೆ ಎಷ್ಟು ಲಾಸ್ ಆಗ್ಬಹುದು ಮತ್ತೆ ICC ಬಾಂಗ್ಲಾದೇಶಕ್ಕೆ ಈಗ ಏನ್ ರಿಪ್ಲೈ ಕೊಟ್ಟಿದೆ, ಇದೆಲ್ಲವನ್ನ ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಬಾಂಗ್ಲಾದೇಶ IPL ಅನ್ನ ಬ್ಯಾನ್ ಮಾಡೋದಕ್ಕೆ ರೀಸನ್ ಏನ್ ಕೇಳಿದ್ರೆ, ಇದು ಶುರುವಾಗುತ್ತೆ 2026ರ IPL ಆಕ್ಷನ್ ನಿಂದ. ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು 2026ರ IPL ಮಿನಿ ಆಕ್ಷನ್ ಆಲ್ರೆಡಿ ಡಿಸೆಂಬರ್ ನಲ್ಲೇ ಮುಗ್ದೋಗಿದೆ. ಆ ಒಂದು ಮಿನಿ ಆಕ್ಷನ್ ನಲ್ಲಿ BCCI ಏನ್ ಮಾಡಿತ್ತಂದ್ರೆ, ಪಾಕಿಸ್ತಾನದ ಪ್ಲೇಯರ್ಗೆ ರೆಸ್ಟ್ರಿಕ್ಷನ್ ಹಾಕಿರೋ ರೀತಿ ಬಾಂಗ್ಲಾದೇಶದ ಪ್ಲೇಯರಿಗೆ ಏನು ರೆಸ್ಟ್ರಿಕ್ಷನ್ ಹಾಕಿರ್ಲಿಲ್ಲ. ಅಂದ್ರೆ BCCI ಪಾಕಿಸ್ತಾನದ ಪ್ಲೇಯರ್ಗಳನ್ನ ಬ್ಯಾನ್ ಮಾಡಿರೋ ರೀತಿ ಬಾಂಗ್ಲಾದೇಶದ ಪ್ಲೇಯರ್ಗಳನ್ನ ಬ್ಯಾನ್ ಮಾಡಿರ್ಲಿಲ್ಲ. ಸೊ ಬಾಂಗ್ಲಾದೇಶದ ಕೆಲವೊಂದು ಕ್ರಿಕೆಟರ್ಸ್ ನ ಹೆಸರು ಈ IPL ಆಕ್ಷನ್ ಲಿಸ್ಟ್ ನಲ್ಲಿ ಇತ್ತು ಆಲ್ರೆಡಿ. ಲಾಸ್ಟ್ ಇಯರ್ 2025ರ IPL ಆಕ್ಷನ್ ನಲ್ಲೂ ಬಾಂಗ್ಲಾದೇಶದ ಯಾವುದೇ ಪ್ಲೇಯರ್ಸ್ ಅನ್ನ ಯಾವುದೇ ಟೀಮ್ ಕರೆದಿರ್ಲಿಲ್ಲ. ಅಂದ್ರೆ ಬಾಂಗ್ಲಾದೇಶದ ಯಾವುದೇ ಪ್ಲೇಯರ್ಸ್ IPL ನಲ್ಲಿ ಆಡಿರ್ಲಿಲ್ಲ ಲಾಸ್ಟ್ ಇಯರ್. ಆದ್ರೆ ಈ ಸಲ ಮಾತ್ರ ಆ ರೀತಿ ಆಗ್ಲಿಲ್ಲ. ಒಂದು ಬಾಂಗ್ಲಾದೇಶಿ ಪ್ಲೇಯರ್ ಈ ಸಲ ಸೆಲೆಕ್ಟ್ ಆಗ್ತಾರೆ. ಇದು ಯಾರಂದ್ರೆ ಬಾಂಗ್ಲಾದೇಶದ ಲೆಫ್ಟ್ ಆರ್ಮ್ ಪೇಸರ್ ಮುಸ್ತಫಿಜುರ್ ರೆಹಮಾನ್. ಈ ಮಿನಿ ಆಕ್ಷನ್ ನಲ್ಲಿ ಏನಾಗತ್ತಂದ್ರೆ CSK ಮತ್ತೆ KKR ಮಧ್ಯೆ ಈ ಮುಸ್ತಫಿಜುರ್ ರೆಹಮಾನಿಗಾಗಿ ಬಿಡ್ಡಿಂಗ್ ವಾರ್ ನಡೆಯುತ್ತೆ. ಫೈನಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ 9.2 CR ಅಂದ್ರೆ 9,20,20,00,000 ರೂಪಾಯಿಗೆ ಈ ಮುಸ್ತಫಿಜುರ್ ರೆಹಮಾನ್ ಅವರನ್ನ ಪರ್ಚೇಸ್ ಮಾಡುತ್ತೆ. ಆ ದಿನ ಇದು ಭಾರತದಲ್ಲಿ ದೊಡ್ಡ ನ್ಯೂಸ್ ಆಗಿರುವುದಿಲ್ಲ, ಆದ್ರೆ ಬಾಂಗ್ಲಾದೇಶದಲ್ಲಿ ಇದು ಕಂಪ್ಲೀಟ್ ಆಗಿ ವೈರಲ್ ಆಗುತ್ತೆ. ಯಾಕಂದ್ರೆ ಇಲ್ಲಿವರೆಗೆ ಯಾವುದೇ ಬಾಂಗ್ಲಾದೇಶಿ ಪ್ಲೇಯರ್ ಇಷ್ಟು ಹೈ ಬಿಡ್ಡಿಗೆ ಸೇಲ್ ಆಗಿರುವುದಿಲ್ಲ IPL ನಲ್ಲಿ ಅಥವಾ ಇನ್ಯಾವುದೇ ಫ್ರಾಂಚೈಸಿ ಕ್ರಿಕೆಟ್ ನಲ್ಲಿ. ಸೊ ಮುಸ್ತಫಿಜುರ್ ರೆಹಮಾನ್ ಹೈಯೆಸ್ಟ್ ಬಿಡ್ಡಿಗೆ ಸೇಲ್ ಆಗಿರೋದು ಕಂಪ್ಲೀಟ್ ಆಗಿ ಬಾಂಗ್ಲಾದೇಶದಲ್ಲಿ ದೊಡ್ಡ ನ್ಯೂಸ್ ಆಗುತ್ತೆ. ಆದ್ರೆ ಅದರ ನಂತರ ಭಾರತದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಔಟ್ರೇಜ್ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ರೀಸೆಂಟ್ ಆಗಿ ಭಾರತ ಮತ್ತೆ ಬಾಂಗ್ಲಾದೇಶದ ಮಧ್ಯ ಪೊಲಿಟಿಕಲಿ ಯಾವ ರೀತಿ ರಿಲೇಷನ್ ನಡೀತಾ ಇದೆ ಎಲ್ರಿಗೂ ಗೊತ್ತಿದೆ. ಬಾಂಗ್ಲಾದೇಶದಲ್ಲಿ ಮೈನಾರಿಟೀಸ್ ಮೇಲೆ ಯಾವ ರೀತಿ ಅಟ್ಯಾಕ್ ಆಗ್ತಾ ಇದೆ, ಬಾಂಗ್ಲಾದೇಶದ ಪೊಲಿಟಿಕಲ್ ಲೀಡರ್ಸ್ ಭಾರತದ ವಿರುದ್ಧ ಯಾವ ರೀತಿ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ, ಬಾಂಗ್ಲಾದೇಶದೊಳಗಡೆ ಭಾರತದ ವಿರುದ್ಧ ಪ್ರೊಟೆಸ್ಟ್ ಆಗ್ತಾ ಇದೆ. ಆದ್ರೆ BCCI ಮಾತ್ರ ಬಾಂಗ್ಲಾದೇಶಿ ಪ್ಲೇಯರ್ ಗಳಿಗೆ ಇಷ್ಟೊಂದು ದುಡ್ಡು ಕೊಟ್ಟು ಖರೀದಿ ಮಾಡೋಕ್ ಅಲೋ ಮಾಡ್ತಾ ಇದೆ ಅನ್ನೋ ಕ್ರಿಟಿಸಿಸಮ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಇಷ್ಟೊಂದು ಕ್ರಿಟಿಸಿಸಮ್ ಬರ್ತಿದ್ದಂಗೆ BCCI ಏನ್ ಮಾಡುತ್ತೆ, ಈ KKR ಫ್ರಾಂಚೈಸಿ ಓನರ್ಸ್ ಹತ್ರ ಈ ಮುಸ್ತಫಿಜುರ್ ರೆಹಮಾನ್ ಅನ್ನ ರಿಲೀಸ್ ಮಾಡೋದಕ್ಕೆ ಹೇಳುತ್ತೆ. ಸೊ ಈಗ ಬಾಂಗ್ಲಾದೇಶಿ ಫ್ಯಾನ್ಸ್ ಗಳಿಗೆ ಬರುತ್ತೆ ಭಯಂಕರ ಸಿಟ್ಟು. ಯಾಕಂದ್ರೆ ಮೊದಲು ಬಾಂಗ್ಲಾದೇಶಿ ಫ್ಯಾನ್ಸಿಗೆ ಫುಲ್ ಖುಷಿಯಾಗಿತ್ತು ಹೈಯೆಸ್ಟ್ ಬಿಡ್ ಆಗಿರೋದಕ್ಕೆ. ಆದ್ರೆ ನಂತರ ಸಡನ್ ಆಗಿ IPL ನಿಂದ ಡೀಲ್ ಕ್ಯಾನ್ಸಲ್ ಮಾಡಿ ವಾಪಸ್ ಕಳಿಸ್ತಾ ಇರೋದ್ರಿಂದ ಬಾಂಗ್ಲಾದೇಶಿ ಸೀನಿಯರ್ ಕ್ರಿಕೆಟರ್ಸ್ ಇಂದ ಎಲ್ಲ ಸ್ಟೇಟ್ಮೆಂಟ್ ಬರೋದಕ್ಕೆ ಶುರುವಾಗುತ್ತೆ. ಮುಸ್ತಫಿಜುರ್ ರೆಹಮಾನ್ ಅನ್ನ ರಿಲೀಸ್ ಮಾಡ್ತಾ ಇರೋದಕ್ಕೆ ಸರಿಯಾಗಿ ರೀಸನ್ ಕೊಡ್ಲಿಲ್ಲ, ಇದು ಮುಸ್ತಫಿಜುರ್ ರೆಹಮಾನ್ ಜೊತೆ ಇನ್ಇಕ್ವಾಲಿಟಿ ಆಗ್ತಾ ಇದೆ, ಹಾಗೆ ಹೀಗೆ ಅನ್ನೋ ಸ್ಟೇಟ್ಮೆಂಟ್ ಬರ್ಲಿಕ್ಕೆ ಶುರುವಾಗುತ್ತೆ. ಸೊ ಆಲ್ರೆಡಿ ಭಾರತದ ವಿರುದ್ಧ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಕ್ಕೆ ರೀಸನ್ ಹುಡುಕ್ತಾ ಇದ್ದ ಬಾಂಗ್ಲಾದೇಶದ ಸರ್ಕಾರಕ್ಕೆ ಇದೊಂದು ಒಳ್ಳೆ ರೀಸನ್ ಸಿಕ್ಕತ್ತೆ. ಇದೇ ರೀಸನ್ ಅನ್ನ ಇಟ್ಕೊಂಡು ಬಾಂಗ್ಲಾದೇಶ ಸಡನ್ ಆಗಿ IPL ಅನ್ನೇ ಕಂಪ್ಲೀಟ್ ಆಗಿ ಬಾಂಗ್ಲಾದೇಶದೊಳಗಡೆ ಬ್ಯಾನ್ ಮಾಡಿಬಿಟ್ಟಿದೆ. ಈ ಬಾಂಗ್ಲಾದೇಶ IPL ಅನ್ನ ಬ್ಯಾನ್ ಮಾಡಿ ಅಲ್ಲಿಗೆ ನಿಲ್ಲಿಲ್ಲ. ಈ ನೆಕ್ಸ್ಟ್ ಮಂತ್ ನಡೀತಾ ಇರೋ T20 ವರ್ಲ್ಡ್ ಕಪ್ ವಿರುದ್ಧನೂ ICCಗೆ ಒಂದು ಲೆಟರ್ ಅನ್ನ ಬರೆದಿದೆ. ಮತ್ತೆ ICC ಸಹ ಈಗ ಬಾಂಗ್ಲಾಕ್ಕೆ ಡೈರೆಕ್ಟ್ ಆಗಿ ರಿಪ್ಲೈ ಕೊಟ್ಟಿದೆ. ಅದನ್ನ ನೋಡೋದಕ್ಕಿಂತ ಮುಂಚೆ ಈ IPL ಅನ್ನ ಬಾಂಗ್ಲಾದೊಳಗಡೆ ಬ್ಯಾನ್ ಮಾಡಿರೋದ್ರಿಂದ BCCIಗೆ ಎಷ್ಟು ಲಾಸ್ ಆಗ್ತಿದೆ, ಬಾಂಗ್ಲಾದೇಶಕ್ಕೆ ಎಷ್ಟು ಲಾಸ್ ಆಗ್ತಿದೆ ಅಂತ ನೋಡೋದಾದ್ರೆ, ಇದರಿಂದ BCCIಗೆ ಆಗ್ತಾ ಇರೋ ಲಾಸ್ಗಿಂತ ಬಾಂಗ್ಲಾದೇಶಕ್ಕೆ ಹೆಚ್ಚು ಲಾಸ್ ಆಗ್ತಾ ಇದೆ. ಯಾವ ರೀತಿ ಅಂದ್ರೆ IPL ನಿಂದ BCCIಗೆ ಬರ್ತಾ ಇರೋ ಟೋಟಲ್ ಹಣದಲ್ಲಿ 1-2% ಈ ಬಾಂಗ್ಲಾದೇಶದ ಟೆಲಿಕಾಸ್ಟ್ ನಿಂದ ಬರುತ್ತೆ. ಯಾವ ರೀತಿ IPL ವರ್ಷದಿಂದ ವರ್ಷಕ್ಕೆ ಗ್ರೋ ಆಗ್ತಾ ಇದೆ, ಬಾಂಗ್ಲಾದೇಶದಲ್ಲಿ ಸ್ಟ್ರೀಮಿಂಗ್ ನಡೀದೇ ಇದ್ರು ನೇಪಾಳದಿಂದನೋ ಇನ್ಯಾವುದೋ ದೇಶದಿಂದನೋ ರಿಕವರಿ ಆಗತ್ತೆ. ಆದ್ರೆ ಇದರಿಂದ ಹೆಚ್ಚು ಲಾಸ್ ಯಾರಿಗೆ ಕೇಳಿದ್ರೆ ಬಾಂಗ್ಲಾದೇಶಕ್ಕೆ. ಈ ಟೆಲಿಕಾಸ್ಟ್ ಮಾಡ್ತಾ ಇದ್ದ ಕಂಪ್ನಿಗಳು ಕಟ್ಟೋ ಟ್ಯಾಕ್ಸ್ ನಿಂದ, ಸ್ಟ್ರೀಮಿಂಗ್ ಕಂಪ್ನಿಗಳು ಕಟ್ಟೋ ಟ್ಯಾಕ್ಸ್ ನಿಂದ ಬಾಂಗ್ಲಾದೇಶದ ಸರ್ಕಾರಕ್ಕೆ ಅಲ್ಪ ಸ್ವಲ್ಪ ಟ್ಯಾಕ್ಸ್ ಹಣ ಆದ್ರೂ ಬರ್ತಾ ಇತ್ತು ಇಷ್ಟು ವರ್ಷ. ಈಗ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿರೋದ್ರಿಂದ ಈ IPL ಸ್ಟ್ರೀಮಿಂಗ್ ಇಲ್ಲಿಗಲಿ ನಡೆಯುತ್ತೆ, ಡೈರೆಕ್ಟ್ ಆಗಿ ನಡೆಯುವುದಿಲ್ಲ ಬಾಂಗ್ಲಾದಲ್ಲಿ. ಸೊ ಬಾಂಗ್ಲಾದೇಶ ಸರ್ಕಾರಕ್ಕೆ ಈ ಟ್ಯಾಕ್ಸ್ ಹಣವೂ ಲಾಸ್ ಆಗಿ ಹೋಗ್ತಿದೆ. ಸೊ ಬಾಂಗ್ಲಾದೇಶದೊಳಗಡೆ ಸ್ಟ್ರೀಮಿಂಗ್ ನಡೀದೇ ಇರಲಿ, BCCIಗೆ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ತೊಂದರೆ ಆದರೆ ಬಾಂಗ್ಲಾದೇಶಕ್ಕೆ ಮಾತ್ರ.
ಇನ್ನು ಮುಂದಿನ ತಿಂಗಳು ನಡೀತಾ ಇರೋ T20 ವರ್ಲ್ಡ್ ಕಪ್ ವಿಚಾರದಲ್ಲಿ ಬಾಂಗ್ಲಾದೇಶ ಏನು ಉಲ್ಟಾ ಹೊಡಿತಾ ಇದೆ ಅಂದ್ರೆ, ಭಾರತದೊಳಗಡೆ ಎಷ್ಟು ಬಾಂಗ್ಲಾದೇಶದ ಮ್ಯಾಚ್ ಇದೆ ಅದೆಲ್ಲವನ್ನ ಭಾರತದಿಂದ ಹೊರಗೆ ಶಿಫ್ಟ್ ಮಾಡಿ ಅಂತ ಹೇಳಿ ICCಗೆ ಡೈರೆಕ್ಟ್ ಆಗಿ ಒಂದು ಲೆಟರ್ ಬರೆದಿದೆ ಬಾಂಗ್ಲಾದೇಶದ ಬೋರ್ಡ್. ಯಾವ ರೀತಿ ಪಾಕಿಸ್ತಾನ ಭಾರತದೊಳಗಡೆ ಬಂದು ಕ್ರಿಕೆಟ್ ಆಡೋದಿಲ್ಲ ಅಂತ ಹೇಳ್ತಾ ಇದೆಯೋ ಅದೇ ರೀತಿ ಈಗ ಬಾಂಗ್ಲಾದೇಶನು ಹೇಳೋಕೆ ಶುರು ಮಾಡಿದೆ. ಆದರೆ ಪಾಕಿಸ್ತಾನದ ಮ್ಯಾಚ್ಗಳನ್ನ ಮುಂಚೆನೆ ಶ್ರೀಲಂಕಾಕ್ಕೆ ಶಿಫ್ಟ್ ಮಾಡಿ ಆಗಿದೆ. ಈ ಮ್ಯಾಚ್ಗಳನ್ನು ಭಾರತದಿಂದ ಹೊರಗೆ ಶಿಫ್ಟ್ ಮಾಡೋದಕ್ಕೆ ಬಾಂಗ್ಲಾದೇಶ ರೀಸನ್ ಏನು ಕೊಟ್ಟಿದೆ ಅಂದರೆ, ಬಾಂಗ್ಲಾದೇಶಿ ಪ್ಲೇಯರ್ಗಳಿಗೆ ಭಾರತದಲ್ಲಿ ಸೆಕ್ಯೂರಿಟಿ ಕನ್ಸರ್ನ್ ಇದೆಯಂತೆ. ಸೊ ಬಾಂಗ್ಲಾದೇಶದ ಕ್ರಿಕೆಟರ್ಸ್ ಸೆಕ್ಯೂರಿಟಿಗಾಗಿ ಈ ಮ್ಯಾಚ್ಗಳನ್ನೆಲ್ಲ ಭಾರತದಿಂದ ಹೊರಗೆ ಶಿಫ್ಟ್ ಮಾಡಿ ಅಂತ ICC ಹತ್ರ ಕೇಳ್ಕೊಳ್ತಾ ಇದೆ. ಆದರೆ ICC ಬಾಂಗ್ಲಾದೇಶಕ್ಕೆ ಏನು ಡೈರೆಕ್ಟಾಗಿ ರಿಪ್ಲೈ ಕೊಟ್ಟಿದೆ ಅಂದರೆ, ಬಾಂಗ್ಲಾದೇಶದ ಯಾವುದೇ ಮ್ಯಾಚನ್ನು ಭಾರತದಿಂದ ಹೊರಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಡೋದಿದ್ರೆ ಡೈರೆಕ್ಟಾಗಿ ಭಾರತಕ್ಕೆ ಬಂದು ಆಡಿ ಅಥವಾ ಪಾಯಿಂಟ್ಸನ್ನು ಡೈರೆಕ್ಟಾಗಿ ಅಪೋನೆಂಟ್ ಟೀಮ್ಗಳಿಗೆ ಕೊಟ್ಬಿಡಿ ಅಂತ ಡೈರೆಕ್ಟಾಗಿ ಹೇಳಿದೆ. ಸೊ ಬಾಂಗ್ಲಾದೇಶದ ಹತ್ರ ಇರೋದು ಈಗ ಎರಡೇ ಆಪ್ಷನ್. ಒಂದು, ಭಾರತಕ್ಕೆ ಬಂದು ಮುಚ್ಕೊಂಡು ಕ್ರಿಕೆಟ್ ಆಡೋದು ಅಥವಾ ಪಾಯಿಂಟ್ಸ್ ಅನ್ನೆಲ್ಲ ಅಪೋಸಿಷನ್ ಟೀಮ್ಗಳಿಗೆ ಕೊಟ್ಟು ವರ್ಲ್ಡ್ ಕಪ್ ಇಂದನೇ ಹೊರಗೆ ಹೋಗೋದು. ಸದ್ಯಕ್ಕೆ ಬಾಂಗ್ಲಾದೇಶ ಈ ಎರಡರಲ್ಲಿ ಯಾವುದನ್ನ ಚೂಸ್ ಮಾಡುತ್ತೆ ಅನ್ನೋದನ್ನ ಇನ್ನೂ ಕನ್ಫರ್ಮ್ ಮಾಡಲಿಲ್ಲ. ಇದ್ರ ಬಗ್ಗೆ ಮುಂದೆ ಏನೇನು ಅಪ್ಡೇಟ್ಗಳು ಬರುತ್ತೆ ಮತ್ತೆ ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.